ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ನಡೆನುಡಿಗೆ ಸಾಮ್ಯತೆ ಸಾಧಿಸಿದವರು ಶಿವಶರಣರು. ಶರಣರ ಆದರ್ಶ ಪಾಲಿಸಿದ್ರೆ ಸನ್ಮಾರ್ಗ ಸಿದ್ಧಿ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಮಡಿವಾಳ ಮಾಚಿದೇವರ ಜಯಂತಿಯಲ್ಲಿ ಜಿಲ್ಲಾಧಿಕಾರಿ ಜಿ ಪ್ರಭು ಸಲಹೆ. ಅನರ್ಹ ಶಾಸಕ ಸುಬ್ಬಾರೆಡ್ಡಿ ದೆಹಲಿಗೆ ಪಯಣ. ರಾಜ್ಯ ಹೈಕೋರ್ಟ್ ಆದೇಶ ಸುಪ್ರೀಂ ಕೋರ್ಟಿನಲ್ಲಿ ಪ್ರಶ್ನಿಸಲು ತೆರಳಿದ ಸುಬ್ಬಾರೆಡ್ಡಿ. ಸಣ್ಣ ತಪ್ಪಿಗೆ ಇಂತಹ ಆದೇಶ ನಿರೀಕ್ಷಿಸಿರಲಿಲ್ಲ, ಇದು ಹೀಗೆ ಮುಂದುವರೆದರೆ ಕಷ್ಟ ಎಂದ ಅನರ್ಹ ಶಾಸಕ. ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದ ಮುಖಂಡರು. ಚಿಂತಾಮಣಿ ಕ್ಷೇತ್ರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಅಭಿವೃದ್ಧಿ ಮೆಚ್ಚಿ ಕಾಂಗ್ರೆಸ್ ಸೇರಿದ ನಾಯಕರು. ವಾರ್ತೆಗಳ ವಿವರ. ನಡೆ ನುಡಿಗೆ ಸಾಮ್ಯತೆ ಸಾಧಿಸಿ ಸಮಾಜದ ಏಳಿಗೆಗೆ ಶ್ರಮಿಸುವ ಮೂಲಕ ವಿಶ್ವಮಾನ್ಯರಾದವರು ಶರಣರು. ಅಂತವರಲ್ಲಿ ಮಡಿವಾಳ ಮಾಚಯ್ಯ ಅಗ್ರಗಣ್ಯರು ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಬಣ್ಣಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಭವನದಲ್ಲಿ ಇಂದು ಆಯೋಜಿಸಿದ್ದ ಮಡಿವಾಳ ಮಾಚಿದೇವರ ಜಯಂತಿ ಉದ್ಘಾಟಿಸಿ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಜಿ ಪ್ರಭು, 12ನೇ ಶತಮಾನ ಪರಿವರ್ತನೆಯ ಕಾಲ. ಒಂದು ಸಮಾಜ ಪ್ರಗತಿ ಹೊಂದುವುದು ಜ್ಞಾನದ ಮೂಲಕ ಮಾತ್ರ ಎಂದು ಜ್ಞಾನವನ್ನು ಜನರಿಗೆ ಬಿತ್ತರಿಸುವ ಮೂಲಕ ಕೆಲಸವನ್ನು ಮಾಚಯ್ಯ ಅವರು ಮಾಡಿದರು. ಅಂದಿನ ವಚನಕಾರರು ಸಾರಿದ ಸಮಾನತೆ, ಸಹೋದರತೆ, ಲಿಂಗ ಸಮಾನತೆ, ಜಾತ್ಯತೀತತೆ ಇನ್ನು ಮುಂತಾದ ತತ್ವಗಳನ್ನು ನಮ್ಮ ಇಂದಿನ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವುದನ್ನು ನಾವು ಗಮನಿಸಬಹುದು. ಅಂತಹ ಅಮೂಲ್ಯ ಕೊಡುಗೆಗೆ ಕಾರಣರಾದವರು ಮಾಚಯ್ಯನವರು ಒಬ್ಬರು ಎಂದರೆ ತಪ್ಪಾಗಲಾರದು. ಪ್ರಸ್ತುತ ಎಷ್ಟೆಲ್ಲ ಕಾನೂನು ಸುವ್ಯವಸ್ಥೆಗಳು ಇದ್ದರೂ ಸಹ ಇಂದಿಗೂ ಪರಿಪೂರ್ಣ ಸಮಾನತೆಯನ್ನು ಮತ್ತು ಲಿಂಗ ಸಮಾನತೆಯನ್ನು ತರಲಿಕ್ಕೆ ಈವರೆಗೆ ಸಾಧ್ಯವಾಗುತ್ತಿಲ್ಲ. ಇದನ್ನು ಅಂದೇ ಅರಿತಿದ್ದ ಶರಣರು ಸಮ ಸಮಾಜದ ನಿರ್ಮಾಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದರು. ನಮ್ಮ ಕುಟುಂಬ, ನಮ್ಮ ಸಮಾಜ ಪ್ರಗತಿ ಹೊಂದಬೇಕಾದರೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು. ಆಗ ಮಾತ್ರ ಸಮಾಜದಲ್ಲಿ ಉನ್ನತ ಸ್ಥಾನ ಸಿಗಲಿದೆ. ಭಾರತೀಯ ಮಕ್ಕಳಿಗೆ ವಿಶ್ವಮಾನ್ಯರಾಗುವ ಎಲ್ಲ ಅವಕಾಶಗಳು ಪ್ರಸ್ತುತ ಹೆಚ್ಚಿನ ಮಟ್ಟದಲ್ಲಿ ಇವೆ. ಇಂದಿನ ಯುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜ್ಞಾನದ ಯುಗವಾಗಿದೆ. ಬುದ್ಧಿಶಕ್ತಿ ಉಚ್ಚ ಮಟ್ಟದಲ್ಲಿ ಇರುವವರಿಗೆ ಉನ್ನತ ಸ್ಥಾನಮಾನ ಸಿಗುತ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಸಮುದಾಯದ ಮಕ್ಕಳು ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ವಿಜೃಂಭಣೆಯಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆಯನ್ನು ಜನ ಎಲ್ಲ ಸೇರಿ ಮೆರವಣಿಗೆಯನ್ನು ಮಾಡಿ ಇವಾಗ ವೇದಿಕೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಕರ್ನಾಟಕವನ್ನು ನಾವು ಅವಲೋಕಿಸಿದ್ರೆ 12ನೇ ಶತಮಾನ ನಮ್ಮೆಲ್ಲರಿಗೂ ಕೂಡ ವಿಶ್ವಮಾನ್ಯವಾದಂಥ ಒಂದು ಶತಮಾನ. ಅದರಲ್ಲೂ ನಮ್ಮ ರಾಜ್ಯಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ತಂದುಕೊಟ್ಟಂಥ ಒಂದು ಶತಮಾನ. ಸಮಾಜದಲ್ಲಿ ನಡೆ ನುಡಿ ಎರಡನ್ನೂ ಕೂಡ ಸಮಾನವಾಗಿಟ್ಕೊಂಡು ನುಡಿದಂತೆ ನಡೆಯುವುದು, ನಡೆದಂತೆ ನುಡಿಯುವುದು ಇವೆರಡನ್ನೂ ಕೂಡ ಏಕೀಕೃತಗೊಳಿಸಿ ಸಮಾಜವನ್ನು ಕಟ್ಟಿದ ಶ್ರೇಯ 12ನೇ ಶತಮಾನದ ಶರಣರಿಗೆ ನಮ್ಮ ರಾಜ್ಯದಲ್ಲಿ ಸಲ್ತದೆ. ಹಾಗಾಗಿ ಅವರು ವಿಶ್ವಮಾನ್ಯರಾಗಿದ್ದಾರೆ. ಇವತ್ತು ಬಸವಾದಿ ಶರಣರನ್ನು ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಸ್ಮರಿಸ್ಕೊಳ್ತೇವೆ. ಅವರ ಸಂದೇಶವನ್ನು ವಿಶ್ವಕ್ಕೆ ಸಾರ್ತೇವೆ. ವಿಶ್ವದ ಅನೇಕ ದೇಶಗಳಲ್ಲಿ ಅವರ ವಿಚಾರಧಾರೆಗಳನ್ನು, ವಿಚಾರವಂತಿಕೆಗಳನ್ನು, ಅವರ ಹೋರಾಟದ ಸ್ವರೂಪವನ್ನು ಎಲ್ಲರೂ ಕೂಡ ಗೌರವಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ.
ಶಾಸಕ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಪ್ರಕರಣಕ್ಕೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಮಾಜಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ದೆಹಲಿಗೆ ತೆರಳಿದರು. ಕೆಂಪೇಗೌಡ ಏರ್ಪೋರ್ಟ್ ಮೂಲಕ ದೆಹಲಿಗೆ ಸುಬ್ಬಾರೆಡ್ಡಿ ಪ್ರಯಾಣ ಬೆಳೆಸಿದ್ದು 1/15/2486 ಏರ್ ಇಂಡಿಯಾ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಿದರು. ನ್ಯಾಯಾಲಯ ತೀರ್ಪನ್ನು ನಾನು ಗೌರವಿಸ್ತೀನಿ. ಈಗ ನಾನು ಯಾವತ್ತೂ ಏನು ನ್ಯಾಯಮೂರ್ತಿ ತೀರ್ಪು ಕೊಟ್ಟರೆ ಅದನ್ನು ಶಿರಸಾವಹಿಸ್ತೀನಿ. ರಾಜ್ಯ ಹೈಕೋರ್ಟ್ ನೀಡಿರುವ ಆಯ್ಕೆ ಅಸಿಂಧು ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟಿನಲ್ಲಿ ಮೇಲ್ಮನವಿ ಸಲ್ಲಿಸಲು ಸುಬ್ಬಾರೆಡ್ಡಿ ದೆಹಲಿಗೆ ತೆರಳಿದ್ದು, ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅನರ್ಹರಾದ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದು, ನ್ಯಾಯಾಲಯದ ತೀರ್ಪನ್ನು ನಾನು ಗೌರವಿಸ್ತೇನೆ. ಆದರೆ ನಂದು ದೊಡ್ಡ ಪ್ರಕರಣವಲ್ಲ. ಸೋತಿರುವವರೆಲ್ಲ ಈ ರೀತಿ ರಿವೆಂಜ್ ತೀರಿಸಿಕೊಳ್ಳಲು ಹೋದರೆ ಮುಂದಿನ ದಿನಗಳಲ್ಲಿ ಕಷ್ಟವಾಗ್ತದೆ. ನಾನೀಗ ದೆಹಲಿಗೆ ಹೋಗ್ತಿದ್ದೀನಿ. ಬಂದ ನಂತರ ಎಲ್ಲದಕ್ಕೂ ಪ್ರತಿಕ್ರಿಯೆ ನೀಡ್ತೀನಿ ಎಂದರು. ಸೋತಿರುವವನದು ರಾಜಕೀಯ ಉದ್ದೇಶವಿರುತ್ತದೆಯೋ ಬೇರೆ ಉದ್ದೇಶವಿರುತ್ತೋ, ನಾನು ನ್ಯಾಯಮಾರ್ಗದಲ್ಲಿ ನಡೆಯುವವನು, ಅದೇ ಮಾರ್ಗದಲ್ಲಿ ಹೋಗ್ತೀನಿ ಅಂತ ಅನರ್ಹ ಶಾಸಕ ಸುಬ್ಬಾರೆಡ್ಡಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ದೆಹಲಿಗೆ ತೆರಳುವ ಮುನ್ನ ಹೇಳಿದ್ದಾರೆ. ನ್ಯಾಯಾಲಯ ತೀರ್ಪನ್ನು ನಾನು ಗೌರವಿಸ್ತೀನಿ. ಈಗ ನಾನು ಯಾವತ್ತೂ ಏನು ನ್ಯಾಯಮೂರ್ತಿ ತೀರ್ಪು ಕೊಟ್ಟರೆ ಅದನ್ನು ಶಿರಸಾವಹಿಸ್ತೀನಿ. ಆದರೆ ನಂದು ನಂದೇನು ದೊಡ್ಡ ಪ್ರಕರಣ ಅಲ್ಲ. ಸೋತಿರೋರೆಲ್ಲ ಈ ಥರ ರಿವೆಂಜ್ ತೀರಿಸ್ಕೊಳ್ಳೋಕ್ಕಾದ್ರೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಕಷ್ಟ ಆಗುತ್ತೆ. ನಾನೀಗ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಬಂದು ತಮಗೆ ಪ್ರತಿಕ್ರಿಯೆ ಕೊಡ್ತೀನಿ. ಚಿಂತಾಮಣಿ ಕ್ಷೇತ್ರದಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಹಲವಾರು ಮುಖಂಡರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದರು. ಕಳೆದ ಚುನಾವಣೆಯಲ್ಲಿ ಜೆಡಿಎಸ್ ಪರ ಕೆಲಸ ಮಾಡಿದ ಅನೇಕ ಮುಖಂಡರು ಸಚಿವರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಕಾಂಗ್ರೆಸ್ ಸೇರಿದ್ದಾರೆ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಯಗವಗೊಲ್ಲಹಳ್ಳಿ ಹಾಗೂ ದಿಗುವಗೊಲ್ಲಹಳ್ಳಿ ಗ್ರಾಮದ ವಿವಿಧ ಕುಟುಂಬಗಳ ಸದಸ್ಯರು ಮುಖಂಡರಾದ ಮನೋಹರ್ ರೆಡ್ಡಿ, ಜಿವಿಕೆ ಶ್ರೀನಿವಾಸ್ ರವರ ಸಮ್ಮುಖದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಜೆಡಿಎಸ್ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಚಿಂತಾಮಣಿ ನಗರದ ಮಾಳಪಲ್ಲಿಯಲ್ಲಿರುವ ಸಚಿವರ ನಿವಾಸದಲ್ಲಿ ಪೆದ್ದಮೇಕಲ ನಾರಾಯಣಸ್ವಾಮಿ, ಜಿಎನ್ ಮಂಜುನಾಥ್, ಶ್ರೀನಿವಾಸ್, ವೆಂಕಟರಮಣಪ್ಪ, ರಾಜಣ್ಣ, ಚಿಕ್ಕ ವೆಂಕಟೇಶಪ್ಪ, ಶ್ರೀರಾಮಪ್ಪ, ಚೌಡಾರೆಡ್ಡಿ, ವೆಂಕಟರೆಡ್ಡಿ, ಸೀನಪ್ಪ, ಚೌಡಪ್ಪ ಸೇರಿದಂತೆ ಸುಮಾರು ಕುಟುಂಬಗಳ ಸದಸ್ಯರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದವರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೂವಿನ ಹಾರ ಹಾಕಿ ಪಕ್ಷಕ್ಕೆ ಬರಮಾಡಿಕೊಂಡ್ರು. ಜೆಡಿಎಸ್ ಪಕ್ಷದಲ್ಲಿದ್ದರೆ ನಮಗೆ ಯಾವುದೋ ಕುತಂತ್ರಗಳಿಂದ ಸ್ವಲ್ಪ ದಾರಿ ವ್ಯವಹಾರಗಳಿಂದ, ಜಮೀನು ವ್ಯವಹಾರಗಳಿಂದ, ಮನೆ ವ್ಯವಹಾರಗಳಿಂದ ನಾವು ಸುಧಾಕರ್ ರೆಡ್ಡಿ ಪಾರ್ಟಿಗೆ ಮನಸ್ಫೂರ್ತಿಯಾಗಿ ನಾವು ಸುಧಾಕರ್ ರೆಡ್ಡಿ ಪಾರ್ಟಿಗೆ ಸೇರ್ಪಡೆಯಾಗಿದ್ದೀವಿ. ಅಲ್ಲದೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ಟಬೇಕು, ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಇನ್ನೂ ಹೆಚ್ಚಾಗಿ ಮಾಡಲು ಸಹಕರಿಸಬೇಕು ಅಂತ ಸಚಿವರು ಹೇಳಿದರು. ಇಮ್ರಾನ್ ಖಾನ್ ಆರ್ಕೆ, ಚಿಂತಾಮಣಿ, ರಾಯಲ್ಸ್ ಕನ್ನಡ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ದೇವನಹಳ್ಳಿ ತಾಲೂಕು ಕಚೇರಿಗೆ ಲೋಕಾಯುಕ್ತ ಭೇಟಿ ನೀಡಿ ಕಚೇರಿಯ ಹಲವು ದಾಖಲೆಗಳನ್ನು ಪರಿಶೀಲಿಸುತ್ತಿರುವ ಲೋಕ ಟೀಮ್ ಬೆಂಗಳೂರು ಗ್ರಾಮಾಂತರ ಲೋಕಾಯುಕ್ತ ಡಿವೈಎಸ್ಪಿ ಗಿರೀಶ್ ರೋಡ್ಕರ್ ಗೌತಮ್ ನೇತೃತ್ವದಲ್ಲಿ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ದೇವನಹಳ್ಳಿ ತಾಲೂಕು ಕಚೇರಿಗೆ ಲೋಕಾಯುಕ್ತ ಭೇಟಿ ನೀಡಿ ಕಚೇರಿಯ ಹಲವು ದಾಖಲೆಗಳನ್ನು ಪರಿಶೀಲಿಸುತ್ತಿರುವ ಲೋಕ ಟೀಮ್
ಬೆಂಗಳೂರು ಗ್ರಾಮಾಂತರ ಲೋಕಾಯುಕ್ತ ಡಿಒಎಸ್ಪಿ ಗಿರೀಶ್ ರೋಡ್ಕರ್ ಗೌತಮ್ ನೇತೃತ್ವದಲ್ಲಿ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಇನ್ಸ್ಪೆಕ್ಟರ್ ಚಂದ್ರಕಾಂತ್ ರಮೇಶ್ ಪರಿಶೀಲನೆಯಲ್ಲಿ ಭಾಗಿಯಾಗಿದ್ದಾರೆ. ಕ್ಯಾಶ್ ಡೆಪಾಸಿಟ್ ರಿಜಿಸ್ಟರ್, ಹಾಜರಾತಿ ಸಹಿ, ಇತರ ಕಡತಗಳ ಸಹಿ ಪರಿಶೀಲನೆ ನಡೆಸಲಾಗುತ್ತಿದೆ. ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ಲೋಕಾಯುಕ್ತರಿಂದ ಪರಿಶೀಲನೆ ಮಾಡಲಾಗುತ್ತಿದ್ದು, ಕಡತಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಕಲೆಯಾಗುತ್ತಿರುವ ಲೋಕಾಧಿಕಾರಿಗಳು ದೇವನಹಳ್ಳಿ ತಹಶೀಲ್ದಾರ್ ಅನಿಲ್ ಅವರಿಂದ ಮಾಹಿತಿ ಪಡೆಯಲಾಗುತ್ತಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಎಂಎಸ್ಜಿಪಿ ಕಸ ವಿಲೇವಾರಿ ಘಟಕಕ್ಕೆ ಹೆಚ್ಚುವರಿ ಕಸ ಸುರಿಯಲಾಗುತ್ತಿದೆ ಎಂಬ ಮಾಹಿತಿ ಹಿನ್ನೆಲೆ ದಾರಿ ಮಧ್ಯದ ಕಸದ ಲಾರಿಗಳನ್ನು ತಡೆದು ಶಾಸಕ ಧೀರಜ್ ಮುನಿರಾಜು ಲಾರಿಗಳನ್ನು ವಾಪಸ್ ಕಳಿಸಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಜಿಬಿಎ ಕಸ ವಿಲೇವಾರಿ ಘಟಕಕ್ಕೆ ಕಳೆದ 13 ವರ್ಷಗಳಿಂದ ಬಿಬಿಎಂಪಿ ಕಸ ಸುರಿಯಲಾಗುತ್ತಿದೆ. ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡೋದಾಗಿ ಹೇಳಿ ಪ್ರಾರಂಭವಾದ ಘಟಕ ನಂತರ ಕೇವಲ ಕಸ ಸುರಿಯೋದಕ್ಕೆ ಮಾತ್ರ ಸೀಮಿತವಾಗಿದೆ. ಇದರಿಂದ ಘಟಕದಲ್ಲಿ ಬೆಟ್ಟದಂತೆ ಕಸ ಸಂಗ್ರಹವಾಗಿದೆ. ಇದರಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಗಾಳಿ, ನೀರು, ಮಣ್ಣು ವಿಷವಾಗಿದೆ. ಘಟಕ ಮುಚ್ಚುವಂತೆ ಗ್ರಾಮಸ್ಥರು ಹೋರಾಟ ಮಾಡುತ್ತಿದ್ದಾರೆ ಎಂದರು. ಪ್ರತಿದಿನ 75 ಲಾರಿಗಳ ಕಸ ಸುರಿಯೋದಕ್ಕೆ ಮಾತ್ರ ಅವಕಾಶ ಇದೆ. ಆದರೆ ಹೆಚ್ಚುವರಿ ಕಸ ಸುರಿಯಲಾಗುತ್ತಿದೆ ಎಂಬ ಮಾಹಿತಿ ಹಿನ್ನೆಲೆ ಶಾಸಕ ಧೀರಜ್ ಮುನಿರಾಜು ಕಸದ ಲಾರಿಗಳನ್ನು ದಾರಿ ಮಧ್ಯದ ದೊಡ್ಡಮಂಕನಾಳ ಗ್ರಾಮದ ಬಳಿ ತಡೆದು ವಾಪಸ್ ಕಳಿಸಿದ್ರು. ನಂತರ ಮಾತನಾಡಿದ ಶಾಸಕರು, ಎಂಎಸ್ಜಿಪಿ ಘಟಕದ ವಿರುದ್ಧ ನಮ್ಮ ಹೋರಾಟ ಸತತವಾಗಿ 3 ವರ್ಷಗಳಿಂದ ನಡೀತಾ ಇದ್ದು, ಸ್ಥಳೀಯ ಗ್ರಾಮಸ್ಥರ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಸದನದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ಬಳಿ ಹಲವಾರು ಬಾರಿ ಮನವಿ ಮಾಡಿದ್ದೇನೆ. ಎಂಎಸ್ಜಿಪಿ ಕಸ ವಿಲೇವಾರಿ ಘಟಕ ನಿಲ್ಲೋವರೆಗೂ ನಮ್ಮ ಹೋರಾಟ ನಿರಂತರ ನಡೆಯಲಿದೆ ಅಂತ ಹೇಳಿದರು. ಇಲ್ಲಿ ನಾವು ತಡೆದಿರುವ ಸಾಕಷ್ಟು ವಾಹನಗಳಿಗೆ ಸೂಕ್ತ ದಾಖಲಾತಿಗಳಿಲ್ಲ. ಅಲ್ಲದೆ ವಾಹನಗಳು ಪ್ರತಿನಿತ್ಯ ಸಂಚರಿಸುವ ವಾಹನಗಳಲ್ಲ. ವಾಹನಗಳಿಗೆ ತೆರಿಗೆ ಪಾವತಿಯಾಗಿಲ್ಲ. ಈ ಕುರಿತು ಸಾರಿಗೆ ಇಲಾಖೆ ಗಮನಕ್ಕೆ ತಂದಿದ್ದು, ಅಧಿಕಾರಿಗಳು ಅಂತಹ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ ಎಂದರು. ಇವ್ರನ್ನ ಕರೆದು ಯಾವ ಗಾಡಿಗಳು ಟ್ಯಾಕ್ಸ್ ಕಟ್ಟಿಲ್ಲ ಅದನ್ನು ಸೀಜರು, ಯಾವ ಗಾಡಿಗಳು ಫಿಟ್ನೆಸ್ ಇಲ್ಲ, ವ್ಯಾಲಿಡ್ ಇಲ್ಲ, ಇನ್ವ್ಯಾಲಿಡ್ ಇದ್ದಾವೆ, ಈ ಎಲ್ಲ ಗಾಡಿಗಳಿಗೆ ಟ್ಯಾಕ್ಸ್ ಫೈನ್ ಹಾಕುವಂಥದ್ದಕ್ಕೆ ಇಬ್ಬರು ಆರ್ ಟಿ ಒ ಅವರು ಈಗಾಗಲೇ ಕರೆಸಿದ್ದೀವಿ. ಅವ್ರು ಸೂಕ್ತ ಆ್ಯಕ್ಷನನ್ನು ತಗೊತಾ ಇದ್ದಾರೆ ಸರ್. ಫಸ್ಟ್ ಆಫ್ ಆಲ್ ಈಗ ಆಗ್ತಾರಂಥ MSGP ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರವಾಗಿ ಕಳೆದ 3 ವರ್ಷದಿಂದ ನಾನು ನಡೆಸ್ಕೊಂಬರ್ತಾ ಇದ್ದೀನಿ. MSGPನೇ ಇಲ್ಲಿ ನಡೆಸಬಾರ್ದು ಅಂಥೇಳಿ ಕೋರ್ಟಲ್ಲೇ ಪ್ರಕ್ರಿಯೆ ದಾವೆ ಹೂಡಿ ನಾನು ಎರಡೂವರೆ ವರ್ಷದಿಂದ ತೀವ್ರವಾಗಿ ಅದನ್ನು ಫಾಲೋ ಅಪ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಹಿಂದೆ ಯಾವತ್ತೂ ಆಗದೇ ಇರೋವಂಥದ್ದು ಇವತ್ತು ನಾವು ಡಿಸ್ಟ್ರಿಕ್ಟ್ ಜಡ್ಜನ್ನು ಇನ್ಸ್ಪೆಕ್ಷನ್ಗೆ ಕಳಿಸೋ ರೀತಿಯಲ್ಲಿ ಹೈಕೋರ್ಟ್ ನಿರ್ದೇಶನ ಮಾಡಿಸಿ ಡಿಸ್ಟ್ರಿಕ್ಟ್ ಜಡ್ಜು 2 ಬಾರಿ ಇನ್ಸ್ಪೆಕ್ಷನನ್ನು ಮಾಡಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಾಗೂ ಡಿಸ್ಟ್ರಿಕ್ಟ್ ಜಡ್ಜ್ ಇಬ್ಬರೂ ರಿಪೋರ್ಟ್ ಕೊಟ್ಟಿದ್ದೀವಿ. ಲೇಟೆಸ್ಟಾಗಿ IASCಗೆ ಇದನ್ನು ಟೆಸ್ಟಿಂಗ್ ಮಾಡಬೇಕು, ಯಾಕಂದರೆ ಥರ್ಡ್ ಪಾರ್ಟಿ ಏಜೆನ್ಸಿ ಸರಿ ಮಾಡ್ತಿಲ್ಲ ಅಂತೇಳಿ IASCಗೂ ರಿಕ್ವೆಸ್ಟ್ ಮಾಡೋವಂಥದ್ದು ನಾನೊಬ್ಬ ಶಾಸಕನಾಗಿ ನನ್ನ ಅಧಿಕಾರ ಪರಿಮಿತಿಯಲ್ಲಿ ಮಾಡಿದ್ದೀನಿ. ನಮ್ಮ ಬೇಡಿಕೆ ಇರೋವಂಥದ್ದು ಕಸ ನಮಗಿಲ್ಲಿ ಅವಶ್ಯಕತೆ ಇಲ್ಲ. ಆದರೆ BBMP ಅವರು ಇವಾಗೇನು ಲೈಸೆನ್ಸ್ ಕೊಟ್ಟು ಎಲ್ಲ ಕನ್ಸೆಂಟ್ ಫಾರ್ ಆಪ್ರೇಷನ್ಸ್ ಇಟ್ಕೊಂಡಿರೋದ್ರಿಂದ ನಾನು ಇನ್ನು ಅಧಿಕಾರಿಗಳು ಕ್ರಮ ತಗೊಳ್ಳದೇ ಇರೋವಾಗ ಅಧಿಕಾರಿಗಳ ಕಡೆಯಿಂದ ಕ್ರಮ ತಗೊಳ್ಳಿಕ್ಕೆ ಎಲ್ಲ ಮಾಡಾಯಿತು. ಈಗ ಅಧಿಕಾರಿಗಳು ಕ್ರಮ ವಹಿಸ್ದೇ ಇರುವಾಗ ನ್ಯಾಯಾಂಗಕ್ಕೆ ಹೋಗೋದು ಒಂದೇ ನನ್ನ ದಾರಿ ಇರುವಂಥದ್ದು, ನ್ಯಾಯಾಂಗದ ಹೋರಾಟ ನಡೆಸ್ತಾ ಇದ್ದೀನಿ. ಈಗ ನಮ್ಮ ಸರ್ಕಾರ ಇದ್ದಿದ್ದರೆ ನಾನೇ ಮಿನಿಸ್ಟ್ರಿಗೆ ಕನ್ವಿನ್ಸ್ ಮಾಡಿ ನಾನೇ ಹೇಳ್ತಿದ್ದೆ. ಈಗ ನಾನೇ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಕೊಟ್ಕೊಳ್ಳಿ. ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀರಾ, ಹಳ್ಳಿಗಳ ಪಕ್ಕದಲ್ಲಿ ಏನಕ್ಕೆ ಕೊಡ್ತೀರಾ? ಹಳ್ಳಿಗಳಿಂದ ದೂರವಾಗಿ ಕೆಮಿಕಲ್ ಇಂಡಸ್ಟ್ರಿಗೆ ಎಷ್ಟೊಂದು ಕಡೆ ಕೊಟ್ಟಿದ್ದೀರಾ. ಆ ಇಂಡಸ್ಟ್ರೀಸ್ ಇರೋ ಕಡೆ ಹೋಗಿ ಡಂಪ್ ಮಾಡ್ಕೊಳ್ಳಿ ನೀವು. ಅದಕ್ಕೆ ಅಂತ ಹೇಳಿ 10% ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿ ರಫ್ಲಿ 10% ಆನ್ಸಿಲರಿ ಯೂಸಸಲ್ಲಿ 5% ನೀವು ಪ್ರತಿ ಏರಿಯಲ್ಲೂ ಇಕ್ತೀರ. ಈ 5% ರಿಸರ್ವ್ ಮಾಡೋವಂಥ ಏರಿಯಲ್ಲಿ ಮಾಡ್ಕೊಳ್ಳಿ ಅನ್ನೋವಂಥದ್ದು ನನ್ನ ಆಗ್ರಹ ಇರೋವಂಥದ್ದು. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇದು ನಾನು ಮೊದಲನೇದಾಗಿ ಬೀದಿಗಿಳಿದು ಇವತ್ತು ತಡೆ ಹಿಡಿದಿರೋವಂಥದ್ದು. ಮುಂದಕ್ಕೆ ಖಂಡಿತವಾಗಲೂ MSGP ವಿರುದ್ಧ ಆಗ್ಬೋದು, ಟೆರಾಫಾರ್ಮಾ ವಿರುದ್ಧ ಮಾಡಬಾರ್ದು ಅಂಥೇಳಿ ಈಗಾಗಲೇ ಸದನದಲ್ಲೂ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳು ಬಂದಾಗ ವೇದಿಕೆ ಮೇಲೆ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮುಖ್ಯಮಂತ್ರಿಗಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ವಿಧಾನಸೌಧದಲ್ಲಿ, ಜಾಲಪ್ಪ ಕಾಲೇಜ್ ವೇದಿಕೆಯಲ್ಲಿ. ಮಾಡೋದಿಲ್ಲ ಅನ್ನೋಂಥ ನಂಬಿಕೆಯಲ್ಲಿದ್ದೀವಿ. ಅದ್ರ ವಿರುದ್ಧವಾಗೂ ಕೋರ್ಟಿಗೆ ಮೂವ್ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹೈಕೋರ್ಟಿನಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿರುವ ಕಾರಣ ಕಾಂಗ್ರೆಸ್ ಮುಖಂಡರು ಗುಡಿಬಂಡೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶಾಸಕ ಸ್ಥಾನ ಉಳಿವಿಗಾಗಿ ಪ್ರಾರ್ಥನೆ ಸಲ್ಲಿಸಿದ ಘಟನೆ ನಡೆಯಿತು.
ಗುಡಿಬಂಡೆ ಪಟ್ಟಣದಲ್ಲಿ ರಾಜಕೀಯ ಚಟುವಟಿಕೆಗಳು ತೀವ್ರಗೊಳ್ಳುತ್ತಿರುವ ಸಂದರ್ಭದಲ್ಲಿ ಸುಬ್ಬಾರೆಡ್ಡಿ ಶಾಸಕ ಸ್ಥಾನ ಅಸಿಂಧುಗೊಳಿಸಿರುವ ಹೈಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ವಿಶೇಷ ಪೂಜೆ ನೆರವೇರಿಸಿದರು. ಗುಡಿಬಂಡೆಯ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಶಾಸಕರ ಅಭಿಮಾನಿಗಳು ಸೇರಿ ವಿಶೇಷ ಪೂಜೆ ಸಲ್ಲಿಸಿದರು. ಹೈಕೋರ್ಟ್ ಶಾಸಕ ಸ್ಥಾನ ಅಸಿಂಧು ಎಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಈ ತೀರ್ಪು ವಿರುದ್ಧ ಸುಪ್ರೀಂ ಕೋರ್ಟಿನಲ್ಲಿ ನ್ಯಾಯ ಸಿಗಲಿ, ಎಲ್ಲ ಅಡೆತಡೆಗಳು ನಿವಾರಣೆಯಾಗಲಿ ಎಂಬ ಉದ್ದೇಶದಿಂದ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರು, ಹೈಕೋರ್ಟ್ ತೀರ್ಪಿನಿಂದ ನಾವು ನಿರಾಶರಾಗಿಲ್ಲ. ಶಾಸಕರಿಗಾಗಿರುವ ಅನ್ಯಾಯ ಕಾನೂನುಬದ್ಧವಾಗಿ ಪ್ರಶ್ನಿಸಲು ಅವರೀಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಸಿದ್ಧರಾಗಿದ್ದಾರೆ ಎಂದರು. ಸುಪ್ರೀಂ ಕೋರ್ಟ್ನಲ್ಲಿ ಸತ್ಯಕ್ಕೆ ಜಯ ಸಿಗಲಿದೆ ಎಂಬ ಪೂರ್ಣ ವಿಶ್ವಾಸ ನಮಗಿದೆ. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ ಎಂದರು. ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಪರ ಸುಪ್ರೀಂ ಕೋರ್ಟ್ ತೀರ್ಪು ಬಂದರೂ ನಾವು ಜನತೆಯ ತೀರ್ಪನ್ನು ಸ್ವೀಕರಿಸಲು ಸಿದ್ಧರಾಗಿದ್ದೇವೆ. ಅಂತಹ ಪರಿಸ್ಥಿತಿಯಲ್ಲಿ ಮಧ್ಯಂತರ ಚುನಾವಣೆಗೆ ಹೋಗಿ ಜನತಾ ನ್ಯಾಯಾಲಯದ ಮುಂದೆ ನಮ್ಮ ವಿಚಾರವನ್ನು ಮಂಡಿಸುತ್ತೇವೆ. ಜನರು ಏನು ತೀರ್ಮಾನಿಸ್ತಾರೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ಸ್ಪಷ್ಟಪಡಿಸಿದರು. ಈ ದಿನ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರು ಹಾಗೂ ನಮ್ಮ ಶಾಸಕರ ಅಭಿಮಾನಿಗಳು ಗುಡಿಬಂಡೆ ಪಟ್ಟಣದಲ್ಲಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆ ಸಲ್ಲಿಸುವುದರ ಮುಖಾಂತರ ಈ ಒಂದು ಏನು ಉಚ್ಚ ನ್ಯಾಯಾಲಯವು ನಮ್ಮ ಶಾಸಕರ ಸ್ಥಾನವನ್ನು ಅಸಿಂಧುಗೊಳಿಸಿದೆ ಅಂತ ಏನು ಘೋಷಣೆ ಮಾಡಿದರು, ಇದರ ಒಂದು ನಮ್ಮ ಶಾಸಕರು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಮೊರೆ ಹೋಗಿ ಈ ಒಂದು ಅಸಿಂಧುವನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಶಾಸಕರಾಗಿ ಆಯ್ಕೆ ಆಗಬೇಕೆಂದು ಎಲ್ಲ ದೋಷಗಳು ನಿವಾರಣೆ ಆಗಬೇಕು, ಶಾಸಕರಿಗೆ ಮತ್ತೆ ಒಳ್ಳೆ ಕಾಲ ಬರಬೇಕು ಅಂತ ನಾವೊಂದು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ ನಾನು ಈ ಸಂದರ್ಭದಲ್ಲಿ ಒಂದು ಕೆಲವು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ಏನೋ ನಾವು ಕೋರ್ಟಿನ ಆದೇಶವನ್ನು ಪಾಲಿಸ್ತೀವಿ, ಆದರೆ ನಮ್ಮ ವಿರೋಧದ ಒಂದು ಚುನಾವಣೆಯಲ್ಲಿ ಸೋತಿರ್ತಕ್ಕಂತಹ ಮುನ್ರಾಜ್ ಅವರು ನಾನೇ MLA ಆಗಬೇಕು ಅಂತ ಅವರು ಕೋರ್ಟ್ಗೆ ಮೊರೆಹೋಗಿದ್ದರು. ಅವರು ದೊಡ್ಡ ಮೂರ್ಖರು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದು ಪ್ರಜಾಪ್ರಭುತ್ವದಲ್ಲಿ ಮತಗಳನ್ನು ಪಡೆದು ಶಾಸಕರಾಗಬೇಕು ಹೊರತು ಈ ಥರ ಸುಳ್ಳು ಆರೋಪಗಳನ್ನು ಮಾಡಿ ಫೋರ್ಜರಿಯನ್ನು ಸೃಷ್ಟಿ ಮಾಡಿ ಕೋರ್ಟಿನ ಮೊರೆ ಹೋಗಿ ಒಂದು ಅಸಿಂಧುಗೊಳಿಸಿ ಶಾಸಕನಾಗಬೇಕು ಅಂತ ಹೊರಟು ಎಷ್ಟು ಮಟ್ಟಿಗೆ ಇವರು ಈ ಕ್ಷೇತ್ರದಲ್ಲಿ ಶಾಸಕರಾಗ್ತಾರೆ. ಏನು ಪಟಾಕಿ ಓಡಿಸೋದಿರ್ಬೋದು, ಇಂಥ ಕೆಲಸಗಳು ಮಾಡ್ತಾ ಇದ್ದಾನೆ. ಇವತ್ತು ಮುನ್ರಾಜ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ನೀವು ಯಾವತ್ತೂ ಈ ಕ್ಷೇತ್ರದಲ್ಲಿ MLA ಆಗೋಕ್ಕೆ ಇಷ್ಟ ಇಲ್ಲ, ಆಗೋದು ಇಲ್ಲ. ಈ ಕ್ಷೇತ್ರ ಜನ 3 ಬಾರಿ ಶಾಸಕರನ್ನ ಸುಬ್ಬಾರೆಡ್ಡಿ ಅವ್ರನ್ನ ಗೆಲ್ಲಿಸಿದ್ದಾರೆ. ಮುಂದಿನ ಬಾರಿ ಎಲ್ಲ ನೀವು ಯಾವ ಮಧ್ಯಂತರ ಈ ಕೋರ್ಟಲ್ಲಿ ಏನೇ ನ್ಯಾಯ ಬರಲಿ, ಮತ್ತೆ ಈ ಕ್ಷೇತ್ರ ಜನ ನಮ್ಮ ಉಸಿರಿರೋವರೆಗೂ ನಮ್ಮ ಶಾಸಕರ ಸುಬ್ಬಾರೆಡ್ಡಿ ಅವರಿಂದ ಇರ್ತೇವೆ, ಅವರ ಪರವಾಗಿ ಯಾವತ್ತೂ ನಾವು ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಡೆನುಡಿಗೆ ಸಾಮ್ಯತೆ ಸಾಧಿಸಿದವರು ಶಿವಶರಣರು, ಶರಣರ ಆದರ್ಶ ಪಾಲಿಸಿದ್ರೆ ಸನ್ಮಾರ್ಗ ಸಿದ್ಧಿ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಮಡಿವಾಳ ಮಾಚಿದೇವರ ಜಯಂತಿಯಲ್ಲಿ ಜಿಲ್ಲಾಧಿಕಾರಿ ಜಿ ಪ್ರಭು ಸಲಹೆ. ಅನರ್ಹ ಶಾಸಕ ಸುಬ್ಬಾರೆಡ್ಡಿ ದೆಹಲಿಗೆ ಪಯಣ, ರಾಜ್ಯ ಹೈಕೋರ್ಟ್ ಆದೇಶ ಸುಪ್ರೀಂ ಕೋರ್ಟಿನಲ್ಲಿ ಪ್ರಶ್ನಿಸಲು ತೆರಳಿದ ಸುಬ್ಬಾರೆಡ್ಡಿ. ಸಣ್ಣ ತಪ್ಪಿಗಿಂತ ಆದೇಶ ನಿರೀಕ್ಷಿಸಿರಲಿಲ್ಲ, ಇದು ಹೀಗೆ ಮುಂದುವರೆದ್ರೆ ಕಷ್ಟ ಎಂದ ಅನರ್ಹ ಶಾಸಕ. ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾದ ಮುಖಂಡರು. ಚಿಂತಾಮಣಿ ಕ್ಷೇತ್ರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಅಭಿವೃದ್ಧಿ ಮೆಚ್ಚಿ ಕಾಂಗ್ರೆಸ್ ಸೇರಿದ ನಾಯಕರು. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.